ಪ್ರಿಯ ಆತ್ಮಿಕ ಮಿತ್ರರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೋಮಾಪುರದವರೆಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಎಷ್ಟೊಂದು ಸತ್ಯಗಳನ್ನು ನಾವು ತಿಳಿದುಕೊಂಡೆವು ಅಲ್ಲವೇ? ಮುಂದುವರೆದು ಇಂದು ನಾವು ಸ್ಥಾನ ಸಂಬಂಧದ ಪವಿತ್ರತೆ ಹಾಗೂ ಪ್ರಾಯೋಗಿಕ ಪವಿತ್ರತೆಯ ಬಗ್ಗೆ ಬಹು ಅಮೂಲ್ಯವಾದ ಸಂಗತಿಗಳನ್ನು ಕಲಿಯಲಿರುವೆವು. ಆದುದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಎಂಬುದಾಗಿ ಹೇಳಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರೆಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಸ್ಥಾನ ಸಂಬಂಧದ ಪವಿತ್ರತೆ, ಪ್ರಾಯೋಗಿಕ ಪವಿತ್ರತೆ ಎಂಬುದಾಗಿ. ಪ್ರಿಯರೇ, ಆದಾಮನ ಮೂಲಕವಾಗಿ ಪಾಪವು, ಕ್ರಿಸ್ತನ ಮೂಲಕವಾಗಿ ಪವಿತ್ರತೆಯು ಲೋಕದೊಳಕ್ಕೆ ಪ್ರವೇಶವಾಯಿತೆಂದು 5ನೇ ಅಧ್ಯಾಯದಲ್ಲಿ ನೋಡಿದೆವು. ಆದಾಮನ ಸ್ವಾಭಾವಿಕ ನಾಯಕತ್ವದಿಂದಾಗಿ ಮಾನವ ಸಂತತಿಯ ಮೇಲೆ ಪಾಪವು ಹಾಕಲ್ಪಟ್ಟಿತು. ಆದರೆ ಮಾನವ ಜನಾಂಗಕ್ಕೆ ಇನ್ನೊಬ್ಬ ನಾಯಕನೂ ಇದ್ದಾನೆ. ಆತನು ಕ್ರಿಸ್ತನೇ. ಆತನು ಜೀವವನ್ನು, ನೀತಿವಂತಿಕೆಯನ್ನು ತರುತ್ತಾನೆ. ನಮ್ಮಿಂದ ಪಾಪದ ಪ್ರಜ್ಞೆಯನ್ನು ತೆಗೆದುಹಾಕುತ್ತಾನೆ ಮತ್ತು ಈ ಆಧಾರದಿಂದ ತನ್ನನ್ನು ನಂಬುವವರ ಜೀವಿತವನ್ನು ಪ್ರವೇಶಿಸಿ ಅವರನ್ನು ನೀತಿವಂತರನ್ನಾಗಿಸಲು ತೊಡಗುತ್ತಾನೆ. ಅಂದರೆ ಅವರನ್ನು ಒಳ್ಳೆಯವರನ್ನಾಗಿಸಲು ತೊಡಗುತ್ತಾನೆ. ಈಗ 6ನೇ ಅಧ್ಯಾಯದಲ್ಲಿ ಸ್ಥಾನ ಸಂಬಂಧವಾದ ಪವಿತ್ರತೆಯ ಕುರಿತು ತಿಳಿಯಲು ಪ್ರಯತ್ನಿಸೋಣ. ಪ್ರಿಯರೇ, ಈ ಪವಿತ್ರತೆಯ ಕುರಿತಾಗಿ ಒಂದು ವಿಚಾರ ನಾನು ಹೇಳಬೇಕಾಗಿದೆ. ಪವಿತ್ರತೆಗೂ ನೀತಿವಂತರಾಗುವುದಕ್ಕೂ ವ್ಯತ್ಯಾಸವಿದೆ. ಸತ್ಯವೇದದಲ್ಲಿ ಕಾಣುವ ಈ 2 ಶಬ್ದಗಳನ್ನು ನಾವು ಚೆನ್ನಾಗಿ ಪರಿಚಯಿಸಿಕೊಳ್ಳಬೇಕಾಗಿದೆ. ಪಾಪದಿಂದ ಕೇವಲ ಬಿಡುಗಡೆ ಹೊಂದುವುದಕ್ಕೂ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸುವುದಕ್ಕೂ ವ್ಯತ್ಯಾಸವಿದೆ. ಕರ್ತನಲ್ಲಿ ಪ್ರಿಯರೇ, ನೀತಿ ನಿರ್ಣಯಕ್ಕಾಗಿ ಕ್ರಿಸ್ತನೊಂದಿಗೆ ಒಂದಾಗಿರುವುದು ಕೂಡ ನಮ್ಮ ಪವಿತ್ರತೆಗೆ ಒಂದು ಆಧಾರವಾಗಿರುತ್ತದೆ. ನಾವು ಕ್ರಿಸ್ತನಲ್ಲಿದ್ದೇವೆ. ಇವೆರಡೂ ಪ್ರತ್ಯೇಕ ವಿಚಾರಗಳಾಗಿದ್ದರೂ ಒಂದಕ್ಕೊಂದು ಸಂಬಂಧವುಳ್ಳವುಗಳಾಗಿವೆ. ಪವಿತ್ರತೆಯ ಎಲ್ಲ ಸಂಗತಿಗಳು ನೀತಿ ನಿರ್ಣಯವೆಂಬ ಬುನಾದಿಯ ಮೇಲೆ ನಿಂತಿರುತ್ತದೆ. ಇದನ್ನು ಹೀಗೆ ಹೇಳೋಣ: ನೀತಿ ನಿರ್ಣಯವು ಒಂದು ಕ್ರಿಯೆಯಾಗಿದೆ, ಪರಿಶುದ್ಧತೆಯು ಮಾಡತಕ್ಕದಾಗಿದೆ. ಕ್ರಿಸ್ತನನ್ನು ನಂಬಿದ ಕ್ಷಣದಲ್ಲಿ ನಿನ್ನ ಪಾಪವು ತೆಗೆದುಹಾಕಲ್ಪಟ್ಟು ನೀತಿ ನಿರ್ಣಯ ಉಂಟಾಗುತ್ತದೆ. ನಿನ್ನ ಜೀವಮಾನದುದ್ದಕ್ಕೂ ಮುಂದುವರಿಯುವ ಒಂದು ಕಾರ್ಯವನ್ನು ದೇವರು ನಿನ್ನಲ್ಲಿ ಪ್ರಾರಂಭಿಸಿದ್ದಾನೆ. ರಕ್ಷಣೆಯು ಒಂದು ಕ್ಷಣದಲ್ಲಿ ಆಗುವಂತಹದು. ಆದರೆ ಪವಿತ್ರರಾಗುವುದು ಜೀವಮಾನದುದ್ದಕ್ಕೂ ನಡೆಯುವ ಕ್ರಿಯೆಯಾಗಿದೆ. ಅಂದರೆ ನೀತಿ ನಿರ್ಣಯವು ಒಂದು ಮಾರ್ಗವಾಗಿದ್ದು ಪವಿತ್ರತೆಯು ಅದರ ಗುರಿಯಾಗಿದೆ. ಪ್ರಿಯರೇ, ನೀತಿ ನಿರ್ಣಯವು ನಮಗಾಗಿ ಅದೇ, ಪವಿತ್ರತೆಯು ನಮ್ಮಲ್ಲಿ ಇರುತ್ತದೆ. ನೀತಿ ನಿರ್ಣಯವು ಪಾಪಿಯನ್ನು ನೀತಿವಂತನೆಂದು ಘೋಷಿಸುತ್ತದೆ. ಪವಿತ್ರತೆಯು ಪಾಪಿಯನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ಪ್ರಿಯರೇ, ನೀತಿ ನಿರ್ಣಯವು ಪಾಪದ ಅಪರಾಧಿ ಭಾವವನ್ನು, ಅದರ ಶಿಕ್ಷೆಯನ್ನು ತೆಗೆದುಹಾಕುತ್ತದೆ. ಪರಿಶುದ್ಧತೆಯು ಪಾಪದ ಬೆಳವಣಿಗೆಯನ್ನು, ಅದರ ಶಕ್ತಿಯನ್ನು ಹತ್ತಿಕ್ಕುತ್ತದೆ. ಎಷ್ಟೊಂದು ಅರ್ಥಗರ್ಭಿತವಾದ ವಿವರಣೆಯಾಗಿದೆ ಅಲ್ಲವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಅಲಂಕರಿಸುವವನಾಗಿದ್ದಾನೆ. ಆತನು ಪಾಪದ ಶಿಕ್ಷೆಯನ್ನು ತೆತ್ತು ನಮ್ಮಿಂದ ಪಾಪ ಪ್ರಜ್ಞೆಯನ್ನು ತೆಗೆದಿರುವುದರಿಂದ ನಮ್ಮನ್ನು ಬಾಹ್ಯ ರೀತಿಯಲ್ಲಿ ಅಲಂಕರಿಸಿ ಆತನೆದುರು ನಿಲ್ಲಲು ಶಕ್ತರಾಗುವಂತೆ ಮಾಡುತ್ತಾನೆ. ಹಾಗೆಯೇ ಆತನು ಆಂತರಿಕವಾಗಿಯೂ ಅಲಂಕರಿಸುವಾತನು. ನಾವು ಆತನಿಗೆ ಯೋಗ್ಯರಾಗುವ ಕ್ರೈಸ್ತರಾಗುವಂತೆ ಮಾಡಲು ನಮ್ಮ ಹೃದಯದೊಳಕ್ಕೆ ಪ್ರವೇಶಿಸಿ ಪವಿತ್ರಾತ್ಮನ ಮೂಲಕ ವಾಸ ಮಾಡುತ್ತಾನೆ. ಆತನು ನಮ್ಮನ್ನು ರಕ್ಷಿಸಿದ ಬಳಿಕ ಪಾಪದಲ್ಲಿಯೇ ಇರಲು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಆದರೆ ಪವಿತ್ರತೆಯು ನೀತಿ ನಿರ್ಣಯದಿಂದಾಗುವ ಒಂದು ಕರ್ತವ್ಯವೆಂದಲ್ಲ. ಅದರಿಂದಲೇ ಹೊರಡುವುದಾದರೂ ಎರಡೂ ಕ್ರೂಜಿತನಾಗಿ ಎದ್ದು ಬಂದ ಕ್ರಿಸ್ತನಲ್ಲಿಂದಲೇ ದೊರಕುವಂಥದ್ದಾಗಿದೆ. ಪ್ರಿಯರೇ, ಪಾಪಿಯು ತನ್ನ ರಕ್ಷಣೆ ಹಾಗೂ ಪರಿಶುದ್ಧತೆ ಎರಡಕ್ಕೂ ಕ್ರಿಸ್ತನನ್ನು ನಂಬಿಕೆಯಿಂದ ತನ್ನವನನ್ನಾಗಿ ಮಾಡಿಕೊಳ್ಳುತ್ತಾನೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ: ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ.
ಪ್ರಿಯರೇ, 6ನೇ ಅಧ್ಯಾಯದ ತನಕ ಪೌಲನು ಭಕ್ತರ ಪರಿಶುದ್ಧ ಜೀವಿತದ ಕುರಿತಾಗಿ ಮಾತಾಡುವುದಿಲ್ಲ. 6ನೇ ಅಧ್ಯಾಯದ ಬಳಿಕ ಪಾಪಿಯ ರಕ್ಷಣೆಯ ಕುರಿತು ಮಾತಾಡುವುದಿಲ್ಲ. ರಕ್ಷಣೆಯ ಕುರಿತು ಮಾತಾಡುವಾಗ ಅವನು ಭಕ್ತನ ಹಾಗೂ ಅವನ ನಡತೆಯ ತಕ್ಕ ಜೀವಿತದ ಕುರಿತು ಮಾತನಾಡಲಿಲ್ಲ. ಈಗ ಅವನು ಆ ಕುರಿತಾಗಿ ಮಾತಾಡುತ್ತಿದ್ದಾನೆ. ಆದ್ದರಿಂದ ಈ ಅಧ್ಯಾಯದಲ್ಲಿ ದೇವರು ನೀತಿವಂತನೆಂದು ಘೋಷಿಸಿದ ಪಾಪಿಗಳನ್ನು ನಿಜವಾಗಿಯೂ ನೀತಿವಂತರನ್ನಾಗಿ ಮಾಡುವ ದೇವರ ಸಾಮರ್ಥ್ಯದ ಕುರಿತಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ನೀತಿವಂತನಾದ ಪಾಪಿಯು ಕ್ರಿಸ್ತನೊಂದಿಗೆ ಸತ್ತು ಎದ್ದು ಬಂದಿರುವುದರಿಂದ ಪಾಪದಲ್ಲೇ ಮುಂದುವರಿಯಲು ಸಾಧ್ಯವಿಲ್ಲವೆಂದು ತೋರಿಸುತ್ತಾನೆ. ಪಾಪದಲ್ಲಿ ಮುಂದುವರಿಯುವುದೆಂದರೆ ಪಾಪಕ್ಕೆ ದಾಸರಾಗಿರುವುದಾಗಿದೆ. ಇದು ಸಾಧ್ಯವಿಲ್ಲದ ಮಾತಾಗಿದೆ. ಈಗ ವಿಶ್ವಾಸಿಯಲ್ಲಿ ಒಂದು ನೂತನ ಸ್ವಭಾವವಿರುವುದರಿಂದ ಅವನು ದೇವರಿಗೆ ವಿಧೇಯನಾಗಿರತಕ್ಕದ್ದು. ಪ್ರಿಯರೇ, ವಿಶ್ವಾಸಿಯು ತನಗೆ ಇಷ್ಟ ಬಂದಂತೆ ಜೀವಿಸಬಹುದೆಂಬ ಈಗಿನ ಮಾತಿಗೆ ಈ ಭಾಗವು ಅಂತ್ಯ ಹಾಡುತ್ತದೆ. ಕ್ರಿಸ್ತನ ಮರಣ ಪುನರುತ್ಥಾನಗಳಲ್ಲಿ ಆತನೊಂದಿಗೆ ಒಂದಾಗಿರುವುದೆಂದರೆ ಈಗ ಆತನೇ ನಮ್ಮ ಒಡೆಯನು, ಯಜಮಾನನಾಗಿದ್ದಾನೆಂದು ಅರ್ಥ. ನಮಗೆ ಆತನು ಸ್ವಾತಂತ್ರ್ಯ ಕೊಡುತ್ತಾನೆ. ಆದರೆ ಆ ಸ್ವಾತಂತ್ರ್ಯವು ಇಚ್ಛಾನುಸಾರವಾಗಿ ಜೀವಿಸುವುದಕ್ಕಲ್ಲ, ದೇವರ ಮಹಿಮೆಗಾಗಿಯೇ ಜೀವಿಸುವಂಥದ್ದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸ್ಥಾನ ಸಂಬಂಧದ ಪವಿತ್ರತೆ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಪೌಲನು ವಾದ ಮಾಡುತ್ತಿದ್ದಾನೆ. ಪಾಪದ ಕುರಿತು ಮಾತನಾಡುವಾಗ ಅವನು ಹಾಗೆ ವಾದ ಮಾಡುವವನಾಗಿರಲಿಲ್ಲ. ಅಲ್ಲಿ ಅವನು ಸತ್ಯಾಂಶಗಳನ್ನು ತಿಳಿಸುವನಾಗಿದ್ದನು ಹಾಗೂ ಅವನು ಯಾವುದನ್ನೂ ಸರಿಯೆಂದು ಸಾಧಿಸುವನಾಗಿರಲಿಲ್ಲ. ಜೀವವನ್ನು ಇದ್ದಕ್ಕಿದ್ದ ಹಾಗೆ ನೋಡಿ ತೋರಿಸುವನಾಗಿದ್ದನು. ಇದರಿಂದಾಗಿ ನಾವೆಲ್ಲರೂ ಪಾಪಿಗಳೆಂಬುದನ್ನು ತಿಳಿಸಿದನು. ಆದರೆ ಇಲ್ಲಿ ಒಂದು ಪ್ರಶ್ನೆಯೊಂದಿಗೆ ಈ ಅಧ್ಯಾಯವನ್ನು ಪ್ರಾರಂಭಿಸಿ ವಾದಕ್ಕೆ ತೊಡಗುತ್ತಾನೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಈ ಪ್ರಶ್ನೆಗೆ ಒಂದೇ ಉತ್ತರವಿರುವಂತೆ ತೋರುತ್ತದೆ. ಹಾಗಾದರೆ ಏನು ಹೇಳೋಣ ಎಂಬುದಾಗಿ ನೋಡುವಾಗ, ದೇವರ ಅದ್ಭುತ ರಕ್ಷಣೆಯನ್ನು ನೋಡಿದ ಬಳಿಕ ಅದಕ್ಕೆ ನೀನೇನು ಹೇಳಬಲ್ಲಿ? ಅದಕ್ಕೆ ತಕ್ಕುದಾದ ಪ್ರತಿಕ್ರಿಯೆಯು ಹಲ್ಲೆಲೂಯ ಎಂಬುದೇ ಆಗಿದೆ. ದೇವರ ಈ ಅದ್ಭುತ ರಕ್ಷಣೆಗೆ ಪ್ರತಿಯಾಗಿ ಬೇರೇನು ಹೇಳಬಲ್ಲೆವು? ಈಗ ಪೌಲನ ವಾದದ ಪ್ರಶ್ನೆ, ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿಯೇ ಮುಂದುವರಿಯೋಣವೇ ಎಂಬುದಾಗಿ. ಪ್ರಿಯರೇ, ರಕ್ಷಣೆ ಹೊಂದಿದ ಬಳಿಕವೂ ಪಾಪದಲ್ಲಿಯೇ ಜೀವಿಸಬಹುದೋ ಎಂಬುದಕ್ಕೆ ದೇವರ ಉತ್ತರ ಇದಾಗಿದೆ. ಆ ಉತ್ತರವೇನೆಂದರೆ, ಖಂಡಿತ ಸಲ್ಲದು, ದೇವರು ಹಾಗಾಗದಂತೆ ಮಾಡಲಿ ಎಂಬುದಾಗಿದೆ. ಪ್ರಿಯರೇ, ಮುಂದುವರೆದ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ ಎಂಬುದಾಗಿ. ಪ್ರಿಯರೇ, ಪೌಲನು ಈ ಪ್ರಶ್ನೆ ಕೇಳಿರುವುದರಿಂದ ಅವನು ನೀತಿ ನಿರ್ಣಯವೆಂದರೆ ನೀತಿವಂತಿಕೆಯ ಘೋಷಣೆಯೆಂದು, ಅದರಿಂದ ಒಬ್ಬನನ್ನು ಒಳ್ಳೆಯವನನ್ನಾಗಿ ಮಾಡಲು ಸಾಧ್ಯವಿಲ್ಲವೆಂದು, ಒಳ್ಳೆಯವನೆಂಬುದಾಗಿ ಘೋಷಿಸಬಹುದೆಂದು ಅವನು ತಿಳಿದುಕೊಂಡಿದ್ದಾನೆಂದು ಅರಿವಾಗುತ್ತದೆ. ನೀತಿ ನಿರ್ಣಯವೆಂದರೆ ಪಾಪದ ಶಿಕ್ಷೆಯೂ ಪಾಪದ ಪ್ರಜ್ಞೆಯೂ ತೆಗೆದುಹಾಕಲ್ಪಟ್ಟಿದೆ ಎಂಬುದಾಗಿ ಹೊರತು ಈ ಜೀವಿತದಲ್ಲಿ ಪಾಪದ ಬಲವು ತೆಗೆದುಹಾಕಲ್ಪಟ್ಟಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಪಾಪದ ಬಲವು ತೆಗೆದುಹಾಕಲ್ಪಡುವ ಕುರಿತು ಅವನು ಮಾತನಾಡುತ್ತಾನೆ. ಪಾಪದ ಪಾಲಿಗೆ ಸತ್ತವರಾದ ನಾವು ಎಂಬುದಾಗಿ ನೋಡುವಾಗ ಈ ಭಾಗವನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ನಾವು ಈ ಲೋಕದಲ್ಲಿರುವವರೆಗೆ ಪಾಪಕ್ಕೆ ಸತ್ತವರಾಗಿರುವುದಿಲ್ಲ. ಇದರ ನಿಜವಾದ ಭಾಷಾಂತರ ಪಾಪಕ್ಕೆ ಸತ್ತಿರುವ ನಾವು ಎಂದಾಗುತ್ತದೆ. ಅಂದರೆ ನಾವು ಕ್ರಿಸ್ತನಲ್ಲಿ ಪಾಪಕ್ಕೆ ಸತ್ತವರಾದೆವು, ಆದರೆ ಪಾಪದ ಪಾಲಿಗೆ ನಾವು ಸತ್ತವರಾಗಿರುವುದಿಲ್ಲ. ಯಾವ ಪ್ರಾಮಾಣಿಕ ವ್ಯಕ್ತಿಯೂ ತಾನು ಪಾಪಕ್ಕೆ ಪ್ರತಿಕ್ರಿಯೆ ಇಲ್ಲದ ಶವದಂತಿರುತ್ತೇನೆ ಎಂದು ಹೇಳಲಾಗದು. ತಾನು ದೇವರಿಗಾಗಿ ಜೀವಿಸಬೇಕೆಂದು ಬಯಸುವ ಸ್ಥಿತಿಗೆ ತಲುಪುತ್ತಾನೆ ನಿಜ, ಆದರೆ ತನ್ನಲ್ಲಿ ಆ ಹಳೇ ಪಾಪ ಸ್ವಭಾವ ಇರುತ್ತದೆಂದು ತಿಳಿದಿದ್ದಾನೆ. ಪ್ರಿಯರೇ, ಇಂಥ ವಚನಗಳನ್ನು ನಂಬಿದ ಒಂದು ಗುಂಪು ತಾವು ಪಾಪವೇ ಮಾಡದ ಉನ್ನತ ಸ್ಥಿತಿಗೆ ತಲುಪಿದ್ದೇವೆಂದು ಭಾವಿಸಿಕೊಂಡಿದ್ದರು. ಅವರು ಜಯಪ್ರದ ಜೀವಿತದ ಕುರಿತು ಬೋಧಿಸುತ್ತಿದ್ದರು. ತಾವು ಪರಿಪೂರ್ಣತೆಯ ತುತ್ತ ತುದಿಗೆ ತಲುಪಿದ್ದೇವೆಂದು ಅವರು ಭಾವಿಸಿದ್ದರು. ಪ್ರಿಯರೇ, ಇಂಥ ಒಂದು ಗುಂಪಿನ ಒಬ್ಬ ಯೌವನಸ್ಥನು ಆರಾಧನೆಯ ಬಳಿಕ ನನ್ನ ಬಳಿಗೆ ಬಂದು,
ನೀವು ಜಯದ ಜೀವಿತ ನಡೆಸುತ್ತಿದ್ದೀರೋ ಎಂದು ಕೇಳಿದ. ನಾನು ಇಲ್ಲ ಎಂದು ಹೇಳಿದೆ. ಅವನಿಗೆ ಆಶ್ಚರ್ಯವಾಯಿತು. ಅವನನ್ನು ನಾನು ಅದೇ ಪ್ರಶ್ನೆ ಕೇಳಿದೆ, ಆದರೆ ಅವನು ಅದಕ್ಕೆ ನೇರ ಉತ್ತರ ಕೊಡಲು ಚಡಪಡಿಸಿದನು. ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದನು. ಆಗ ನಾನು, ಸ್ವಲ್ಪ ತಡೆ, ನೀನು ನನ್ನನ್ನು ಕೇಳಿದಕ್ಕೆ ನಾನು ಇಲ್ಲವೆಂದು ನೇರ ಉತ್ತರ ಕೊಟ್ಟೆ. ನಿನ್ನಿಂದಲೂ ನೇರ ಉತ್ತರ ಬೇಕಾಗಿದೆ ಎಂದೆ. ಅದಕ್ಕೆ ಇಂದಿನವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ಪ್ರಿಯರೇ, ಅವನು ಒಬ್ಬ ಬಲಹೀನ ವ್ಯಕ್ತಿಯಾಗಿ ಕಂಡನು. ನಾವು ಕ್ರಿಸ್ತನಲ್ಲಿ ಕ್ರೂಜಿಸಲ್ಪಟ್ಟಿದ್ದೇವೆ, ಪಾಪಕ್ಕೆ ಸತ್ತಿದ್ದೇವೆ ಎಂದು ವಾಕ್ಯದಲ್ಲಿ ಬರೆದಿದೆಯಲ್ಲ ಎಂದು ಕೇಳಿದ. ನಾನು ಹೇಳಿದೆ, ಆ ರೀತಿ ಬರೆದಿಲ್ಲ. ನಾವು ಕ್ರಿಸ್ತನಲ್ಲಿ ಪಾಪಕ್ಕೆ ಸತ್ತವರಾಗಿದ್ದೇವೆ. ಇದು ನಮ್ಮ ಸ್ಥಿತಿಯಾಗಿದೆ. ಆದರೆ ಈ ಲೋಕದಲ್ಲಿ ನಾವು ಪಾಪದ ಪಾಲಿಗೆ ಸತ್ತವರಾಗಿರುವುದಿಲ್ಲ. ಪಾಪದ ಸ್ವಭಾವ ನಮ್ಮಲ್ಲಿ ಇದ್ದೇ ಇರುತ್ತದೆ. ನಾವು ಈ ಲೋಕದಲ್ಲಿ ಜೀವಿಸುವವರೆಗೆ ಈ ಸ್ವಭಾವ ನಮ್ಮಲ್ಲಿರುತ್ತದೆ ಎಂದು ಹೇಳಿದೆ. ಹಾಗಾದರೆ ನಾವು ಕ್ರಿಸ್ತನೊಂದಿಗೆ ಕ್ರೂಜಿಸಲ್ಪಟ್ಟಿದ್ದೇವೆ ಎಂಬ ಮಾತಿನ ಅರ್ಥವೇನು ಎಂದು ಬಿಡದೆ ಕೇಳಿದ. ಆಗ ನಾನು ಹೇಳಿದೆ, ಕ್ರಿಸ್ತನು 2000 ವರ್ಷಗಳ ಹಿಂದೆ ಸತ್ತಾಗ ನಾವು ಆತನಲ್ಲಿ ಸತ್ತೆವು. ಆತನಲ್ಲಿ ಎದ್ದು ಬಂದ ನಾವು ಜೀವಿಸುತ್ತಿರುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಇದೇ ನಿಜವಾದ ಸತ್ಯವಾಗಿದೆ. ಆದ್ದರಿಂದ ಮಿತ್ರನೇ, 2000 ವರ್ಷಗಳ ಹಿಂದೆ ಕ್ರಿಸ್ತನು ಕ್ರೂಜಿತನಾದಾಗ ನೀನು ಆತನೊಂದಿಗೆ ಕ್ರೂಜಿಸಲ್ಪಟ್ಟಿದ್ದಿ. ಈ ಸತ್ಯವನ್ನು ಅರಿತುಕೊಳ್ಳುವುದು ಬಹು ಮುಖ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಲವರು ಈ ವಚನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಈ ವಚನದಲ್ಲಿ ನೀರಿನ ಕುರಿತು ಹೇಳಿರುವುದಾದರೆ ಅದು ಸರಿಯಾದದಲ್ಲ. ಈ 3ನೇ ವಚನದಲ್ಲಿ ಪೌಲನು ದೀಕ್ಷಾಸ್ನಾನ ಎಂದು ಹೇಳುವಾಗ ಆ ಮಾತಿನ ಅರ್ಥವೇನು? ಅವನು ಮೂಲತಃ ನೀರಿನ ದೀಕ್ಷಾಸ್ನಾನದ ಕುರಿತಾಗಿ ಹೇಳುತ್ತಿಲ್ಲವೆಂದು ನಾನು ನೆನೆಸುತ್ತೇನೆ. ದೀಕ್ಷಾಸ್ನಾನಕ್ಕೆ ಮೂಲ ಗ್ರೀಕಿನಲ್ಲಿ ಉಪಯೋಗಿಸಲಾದ ಶಬ್ದಕ್ಕೆ ಸುಮಾರು 20 ಬೇರೆ ಬೇರೆ ಅರ್ಥಗಳಿರುತ್ತದೆ. ಆದರೆ ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಕ್ರಿಸ್ತನೊಂದಿಗೆ ಒಂದಾಗಿ ಮಾಡಲ್ಪಟ್ಟದರ ಕುರಿತಾಗಿ ತಿಳಿಸುತ್ತಿದ್ದಾನೆಂದು ನಂಬುತ್ತೇನೆ. ನಾವು ಆತನ ಮರಣದೊಂದಿಗೆ ದೀಕ್ಷಾಸ್ನಾನ ಹೊಂದಿದವರು, ಅಂದರೆ ಒಂದಾಗಿ ಮಾಡಲ್ಪಟ್ಟವರು ಎಂದು ಅರ್ಥ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನ ಮರಣದಲ್ಲಿ ನಾವು ಆತನೊಂದಿಗೆ ಒಂದಾಗಿ ಮಾಡಲ್ಪಟ್ಟೆವು. ಮುಂದಿನ ವಚನದಲ್ಲಿ ಪೌಲನು ಇದನ್ನು ವಿವರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪರಿಶುದ್ಧತೆಗೆ 3 ಸಂಗತಿಗಳು ಅವಶ್ಯವಾಗಿವೆ ಎಂದು ಪೌಲನು ಹೇಳುತ್ತಾನೆ. ಅದರಲ್ಲಿ 2 ನಮ್ಮ ಸ್ಥಾನಕ್ಕೆ ಸಂಬಂಧಿಸಿದ್ದು, 3ನೆಯದು ಪ್ರಾಯೋಗಿಕವಾದದ್ದು. ಮೊದಲಿನ 2ಕ್ಕೆ ನಾವು ತಿಳುಕೊಳ್ಳಬೇಕಾದ ಸಂಗತಿ ಇದೆ. ನಾವು ಕೊಂಡುಕೊಳ್ಳುವ ಪ್ರತಿಯೊಂದು ಉಪಕರಣದ ಮೇಲೂ ಕೆಲವು ಸೂಚನೆಗಳನ್ನು ಕೊಟ್ಟಿರುತ್ತಾರೆ. ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ಆಟಿಕೆ ಕೊಂಡಾಗಲೂ ಅದನ್ನು ಪೆಟ್ಟಿಗೆಯಿಂದ ಹೊರತೆಗೆದು ಅದನ್ನು ಹೇಗೆ ಜೋಡಿಸುವುದೆಂದು ನೋಡುತ್ತೇವೆ. ಕೆಲವೊಮ್ಮೆ ಅದು ಪ್ರಯಾಸಕರವಾದದ್ದಾಗಿರುತ್ತದೆ. ಹಾಗೆಯೇ ಕ್ರೈಸ್ತ ಜೀವಿತ ಜೀವಿಸುವುದೆಂದರೆ ಅಷ್ಟೇ ಮುಖ್ಯವಾದದ್ದಾಗಿರುವುದರಿಂದ ಅದಕ್ಕೂ ಕೆಲವು ನಿಯಮಗಳಿರುತ್ತವೆ. ನಾವು ತಿಳುಕೊಳ್ಳಬೇಕಾದ ಕೆಲವು ಸಂಗತಿಗಳಿರುತ್ತವೆ. ಪ್ರಿಯರೇ, ಕ್ರಿಸ್ತನು 2000 ವರ್ಷಗಳ ಕೆಳಗೆ ಕ್ರೂಜೆಯಲ್ಲಿ ಸತ್ತಾಗ ನಾವು ಆತನೊಂದಿಗೆ ಒಂದಾಗಿ ಮಾಡಲ್ಪಟ್ಟೆವು. ಆತನು ಅಪರಾಧಿಯಾಗಿರಲಿಲ್ಲ, ಆದರೆ ನಾನು ಅಪರಾಧಿಯಾಗಿದ್ದೆ. ಆತನನ್ನು ರೋಮಾಯರು ಕ್ರೂಜಿಗೆ ಹಾಕಿದರಲ್ಲ ಎಂದು ವಾದಿಸಬೇಡಿರಿ. ನಿನ್ನ ಪಾಪಗಳೇ ಆತನನ್ನು ಅಲ್ಲಿ ಕ್ರೂಜಿಗೆ ಹಾಕಿದವು. ಹೀಗೆ ಕ್ರಿಸ್ತನ ಮರಣದಲ್ಲಿ ನಾವು ಆತನೊಂದಿಗೆ ಒಂದಾದೆವು. ಇದು ನಾವು ತಿಳಿದುಕೊಳ್ಳಬೇಕಾದ ಅತೀ ಮುಖ್ಯವಾದ ಅಂಶವಾಗಿದೆ. ಪ್ರಿಯರೇ, ನಾವು ಆತನೊಂದಿಗೆ ಒಂದಾದೆವು. ದೇವರಿಗೆ ಮಹಿಮೆಯಾಗಲಿ. ಪೌಲನು ಇದನ್ನು ಮುಂದಿನ ವಚನದಲ್ಲಿ ವಿಸ್ತರಿಸಿ ಹೇಳುತ್ತಿದ್ದಾನೆ. ಅದೇನೆಂಬುದಾಗಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ
ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಮರಣದಲ್ಲಿ ನಾವು ಒಂದಾದ ಹಾಗೆಯೇ ಆತನ ಪುನರುತ್ಥಾನದಲ್ಲಿಯೂ ಆತನೊಂದಿಗೆ ಒಂದಾದೆವು. ಇಂದು ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ. ಅಂದರೆ ನಮ್ಮ ಪಾಪಗಳು ಈಗಾಗಲೇ ನ್ಯಾಯ ತೀರಿಸಲ್ಪಟ್ಟು ನಾವು ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಮತ್ತು ನಾವು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ. ಪ್ರಿಯ ಸ್ನೇಹಿತನೇ, ನಿನ್ನ ಪಾಪಗಳು 2 ಸ್ಥಳಗಳಲ್ಲಿ ಮಾತ್ರ ಇರಬಲ್ಲವು. ನೀನು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಸ್ವೀಕರಿಸುವುದಾದರೆ ಅದು ಆತನು ನಿನಗಾಗಿ ಕ್ರೂಜೆಯಲ್ಲಿ ಸತ್ತಾಗ ಆತನ ಮೇಲೆ ಹಾಕಲ್ಪಟ್ಟಿತು. ಇಲ್ಲವಾದರೆ ಅದು ಇನ್ನೂ ನಿನ್ನಲ್ಲಿಯೇ ಇದ್ದು ನಿನ್ನೆದುರಿಗೆ ನ್ಯಾಯ ತೀರ್ಪು ಕಾದಿರುತ್ತದೆ. ಈ ಎರಡಲ್ಲದೆ 3ನೆಯ ಸ್ಥಳವೊಂದು ಇರುವುದೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ: ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥವೇನು? ನಾವು ಹೇಗೆ ರಕ್ಷಣೆ ಹೊಂದುತ್ತೇವೆ? ಈ ವಚನದ ಹಿಂದಿನ ವಚನದಲ್ಲಿ ನಾವೆಯಲ್ಲಿ ರಕ್ಷಿಸಲ್ಪಟ್ಟ 8 ಮಂದಿಯ ಕುರಿತಾಗಿ ಹೇಳುತ್ತಾನೆ. ಅವರು ನೀರಿನ ತೀರ್ಪಿನ ಮೂಲಕ ನಾವೆಯೊಳಗೆ ಹೋದರು. ನೀರಿನಲ್ಲಿದ್ದ ಹೊರಗಿನವರು ಮುಳುಗಿ ಸತ್ತರು. ನಾವೆಯಲ್ಲಿದ್ದ ಆ 8 ಮಂದಿ ಒದ್ದೆಯಾಗಿರಲಿಲ್ಲ. ಆದರೂ ಅವರು ನೀರಿನ ಮೂಲಕ ರಕ್ಷಣೆ ಹೊಂದಿದರೆಂದು ಪೇತ್ರನು ಹೇಳುತ್ತಾನೆ. ಆದ್ದರಿಂದ ಇಲ್ಲಿ ದೀಕ್ಷಾಸ್ನಾನ ಎಂಬ ಪದಕ್ಕೂ ನೀರಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ಅದು ಕೇವಲ ಒಂದಾಗಿರುವುದನ್ನು ಸೂಚಿಸುತ್ತದೆ. ಅವರು ನಾವೆಯೊಂದಿಗೆ ಒಂದಾದರು. ಅವರು ದೇವರನ್ನು ನಂಬಿದರು, ನಾವೆಯೊಳಕ್ಕೆ ಸೇರಿದರು. ನೀರಿನ ಮೇಲೆ ತೇಲುತ್ತಿದ್ದ ಆ ನಾವೆಯನ್ನು ದೇವರು ನೋಡಿದನು. ಪ್ರಿಯರೇ, ಈ ದಿನದಲ್ಲಿ ದೇವರು ಕ್ರಿಸ್ತನನ್ನು ನೋಡುತ್ತಾನೆ. ಆತನು ನನ್ನನ್ನು ನೋಡುವುದಿಲ್ಲ, ನಿನ್ನನ್ನು ನೋಡುವುದಿಲ್ಲ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿರುತ್ತೇವೆ. ಆತನು ನನ್ನ ನಾವೆಯಾಗಿದ್ದಾನೆ. ಕ್ರಿಸ್ತನು ಮರಣವೆಂಬ ನೀರಿನೊಳಕ್ಕೆ ಇಳಿದನು. ನಾವು ಆತನಲ್ಲಿದ್ದೆವು, ಆತನೊಂದಿಗೆ ಎಬ್ಬಿಸಲ್ಪಟ್ಟೆವು. ನಾವು ಆತನ ಸಂಗಡ ಒಂದಾಗಿದ್ದೇವೆ. ಇದು ಅತೀ ಮುಖ್ಯವಾದದ್ದು. ಇದನ್ನು ನೀನು ತಿಳಿಯದಿದ್ದರೆ ಕ್ರೈಸ್ತ ಜೀವಿತದ ಮಹಾ ಸತ್ಯವೊಂದನ್ನು ತಿಳಿಯದೆ ಹೋಗುತ್ತಿ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಆತನ ಮರಣಕ್ಕೆ ಸದೃಶವಾದ ಮರಣದೊಂದಿಗೆ ಜೋಡಿಸಲ್ಪಟ್ಟಿರುವುದಾದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಜೀವವನ್ನು ಹೊಂದಿದವರಾಗುತ್ತೇವೆ. ಮರಕ್ಕೆ ಕಸಿ ಕಟ್ಟಲ್ಪಟ್ಟ ಕೊಂಬೆ ಆ ಮರದ ಜೀವದಲ್ಲಿ ಪಾಲು ಹೊಂದುವಂತೆ ನಾವು ಕೂಡ ಕ್ರಿಸ್ತನ ಜೀವದಲ್ಲಿ ಪಾಲು ಹೊಂದುತ್ತೇವೆ. ಕ್ರಿಸ್ತನ ಜೀವವು ನಮ್ಮ ಜೀವವು ಒಂದೇ ಆಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪಾಧೀನ ಸ್ವಭಾವವು ನಾಶವಾಗಿ ಎಂಬುದಾಗಿ ನೋಡುವಾಗ, ನಾಶವಾಗಿ ಎಂಬುದರ ಮೂಲ ಪದದ ಅರ್ಥ ಯಾವ ಪ್ರಭಾವವೂ ಇಲ್ಲದೆ, ಬಲವಿಲ್ಲದೆ ಎಂದಾಗುತ್ತದೆ. ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ಎಂಬುದಾಗಿ ನೋಡುವಾಗ ಹಳೇ ಸ್ವಭಾವವು ತೆಗೆದು ಹಾಕಲ್ಪಟ್ಟಿತೆಂದು ಪೌಲನು ಹೇಳುತ್ತಿಲ್ಲ. ಆದರೆ ಅದು ಕ್ರೂಜೆಗೆ ಹಾಕಲ್ಪಟ್ಟಿರುವುದರಿಂದ ಪಾಪದ ಶರೀರವು ಕೆಲಸವಿಲ್ಲದಾಗುತ್ತದೆ ಮತ್ತು ಇಂದಿನಿಂದ ನಾವು ಪಾಪಕ್ಕೆ ದಾಸರಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದಾನಷ್ಟೇ, ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ತವನು ಪಾಪದಿಂದ ನೀತಿವಂತನೆಂದು ತಿಳಿಯಲ್ಪಡುತ್ತಾನೆ. ಅವನಿಗೆ ಬಿಡುಗಡೆಯಾಗುತ್ತದೆ. ಇದು ಅವನ ಸ್ಥಿತಿಯಾಗಿರುತ್ತದೆ. ಮತ್ತು ನಾವು ಕ್ರಿಸ್ತನೊಂದಿಗೆ ಸತ್ತಿರುವುದಾದರೆ ಆತನೊಂದಿಗೆ ಇಲ್ಲಿಯೂ ಮುಂದಕ್ಕೆ ಜೀವಿಸುತ್ತೇವೆಂದು ನಂಬುತ್ತೇವೆ. ಈಗ ನಮಗೆ ಆತನ ಪುನರುತ್ಥಾನವಾದ ಜೀವವು ಇರುತ್ತದೆ.
ನಾವು ಒಂದು ದಿನ ಸತ್ತವರೊಳಗಿಂದ ಎಬ್ಬಿಸಲ್ಪಡುತ್ತೇವೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಎಂದೆಂದಿಗೂ ಜೀವಿಸುತ್ತಾನೆ ಎಂಬುದು ಜಯಶಾಲಿಯ ಗೀತೆಯಾಗಿದೆ. ಮಹಿಮೆ ಹೊಂದಿದ ಕ್ರಿಸ್ತನು ಹೇಳುತ್ತಾನೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ಪುನರುತ್ಥಾನವು ಕ್ರಿಸ್ತನಿಗೆ ನಿತ್ಯತ್ವವನ್ನು ತೆರೆದಿದೆ ಮತ್ತು ಆತನನ್ನು ನಂಬುವ ಎಲ್ಲರಿಗೂ ನಿತ್ಯತ್ವವು ತೆರೆಯಲ್ಪಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಸತ್ತದ್ದು ಒಂದೇ ಸಾರಿ, ಅಂದರೆ ಆತನು ಒಮ್ಮೆ ಸತ್ತನು, ಈಗ ಜೀವಿಸುತ್ತಿದ್ದಾನೆ. ತನ್ನವರಿಗಾಗಿ ವಿಜ್ಞಾಪನೆ ಮಾಡುವುದಕ್ಕಾಗಿ ಆತನು ಸದಾ ಜೀವಿಸುವವನಾಗಿದ್ದಾನೆ. ಈ ಕಾರಣದಿಂದಾಗಿ ಆತನು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಬಲ್ಲನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಮೇಲಿಂದ ಮೇಲಿನ ಎಣಿಕೆಯಲ್ಲ. ನಾವು ಪಾಪಕ್ಕೆ ಸತ್ತವರು, ದೇವರಿಗೆ ಜೀವಿಸುವವರು ಎಂದು ಎಣಿಸಿಕೊಳ್ಳಬೇಕು. ನಮ್ಮ ಹಳೆಯ ಸ್ವಭಾವವು ಯೋಸೇಫನ ಸಮಾಧಿಯಲ್ಲಿ 2000 ವರ್ಷಗಳ ಹಿಂದೆ ಹೂಣಲ್ಪಟ್ಟಿತು. ಕ್ರಿಸ್ತನು ಎದ್ದು ಬಂದಾಗ ನಾವು ಆತನೊಂದಿಗೆ ಎದ್ದು ಬಂದೆವು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಅಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಾಪವು ನಿಮ್ಮ ದೇಹದಲ್ಲಿ ಆಳದಂತೆ ನೋಡಿಕೊಳ್ಳಿರಿ, ದೇಹದ ಆಶೆಗಳನ್ನು ಕೈಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಪ್ರಬೋಧಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದರಿಂದ ನಾವು ಕ್ರಿಸ್ತನೊಂದಿಗೆ ಸತ್ತಿದ್ದೇವೆ ಮತ್ತು ಈಗ ಆತನೊಂದಿಗೆ ಜೀವಿಸುತ್ತಿದ್ದೇವೆ. ಆದುದರಿಂದ ನಿತ್ಯತ್ವವು ನಮಗೆ ತೆರೆದಿದೆ. ಎಂಥ ಅಮೂಲ್ಯ ಜೀವಿತವಲ್ಲವೇ! ಇಂಥ ಅಮೂಲ್ಯವಾದ ಸಂಗತಿಯನ್ನು ಎಂದಿಗೂ ಕಳಕೊಳ್ಳದೆ ದಿನೇ ದಿನೇ ಪ್ರೀತಿಯಲ್ಲಿಯೂ ನಂಬಿಕೆಯಲ್ಲಿಯೂ ಬೆಳೆಯುತ್ತಾ ಪರಿಪೂರ್ಣತೆಗೆ ಸಾಗೋಣವೇ. ಹೀಗಾಗುವಂತೆ ದೇವರು ತನ್ನ ಆತ್ಮನ ಸಹಾಯದೊಂದಿಗೆ ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸದ ಜೀವಿತದಲ್ಲಿ ಪವಿತ್ರತೆಗೂ ನೀತಿವಂತರಾಗುವುದಕ್ಕೂ ವ್ಯತ್ಯಾಸವಿದೆ. ನೀತಿ ನಿರ್ಣಯಕ್ಕಾಗಿ ಕ್ರಿಸ್ತನೊಂದಿಗೆ ಒಂದಾಗುವುದು ನಮ್ಮ ಪವಿತ್ರತೆಗೆ ಒಂದು ಆಧಾರವಾಗಿರುತ್ತದೆ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ನೋಡಲಾರೆವು. ಆದ್ದರಿಂದ ನಾವು ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿ, ಪರಿಶುದ್ಧರಾಗಿ, ಸತ್ಯವಂತರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಪರಿಶುದ್ಧನೂ ಸತ್ಯವಂತನೂ ಆಗಿದ್ದಿ ಸ್ವಾಮಿ. ಅದರಂತೆ ನಾವಾಗಬೇಕೆಂಬುದಾಗಿ ನೀನು ಬಯಸುತ್ತಿರುವಾಗ ನಮ್ಮನ್ನು ನಿನ್ನ ಜೋಕೇಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮಲ್ಲಿರುವಂಥ ಅಶುದ್ಧತೆಯನ್ನು ತೆಗೆದುಹಾಕು. ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು ಸ್ವಾಮಿ. ಯಾರ್ಯಾರು ಇನ್ನೂ ಪಾಪಮಯವಾದ ಜೀವಿತಲ್ಲೇ ಇದ್ದಾರೋ ಅವರನ್ನು ಕರುಣಿಸು. ನಿನ್ನ ವಾಕ್ಯವನ್ನು ಅವರಿಗೆ ಕಳುಹಿಸಿಕೊಡು. ಯೇಸುವೆ, ನೀನವರ ಸಂಗಡ ಮಾತನಾಡು. ಅವರನ್ನು ಶುದ್ಧೀಕರಿಸಿ ನಿನ್ನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ನಡೆಸಬೇಕಾಗಿ ಬೇಡುತ್ತೇವೆ. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಾವು ದಿನಾಲೂ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯ ವೀಕ್ಷಕರೇ, ನೀವು ನೀಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.